ಇನ್ನು ಮತ್ತೊಂದು ಹೃದಯಾಘಾತದ ಸುದ್ದಿ. ಇದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂಥದ್ದು. ಪ್ರವಾಸಿಗ ಆತ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಬೆಂಗಳೂರು ಮೂಲದವರು ರಾಹುಲ್ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಹೋಗಿದ್ರು, ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇವರೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. 29 ವರ್ಷದ ರಾಹುಲ್ ಶುಕ್ರವಾರ ಸ್ನೇಹಿತರ ಜೊತೆ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಚಿಕ್ಕಮಗಳೂರು ಹೊರವಲಯದ ಹೋಮ್ ಸ್ಟೇನಲ್ಲಿ ಅವರು ವಾಸ್ತವ್ಯ ಹೂಡಿದ್ರು. ಹೋಮ್ ಸ್ಟೇನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ, ಕುಸಿದು ಬಿದ್ದಿದ್ದಾರೆ. ತಕ್ಷಣ ಜೊತೆಗಿದ್ದವರು ಅವರನ್ನ ಆಸ್ಪತ್ರೆಗೆ ಕಾರ್ನಲ್ಲೇ ಕರೆದೊಯ್ದಿದ್ದಾರೆ ಸ್ನೇಹಿತರು. ಆದರೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ಬರುವ ಮಾರ್ಗ ಮಧ್ಯೆ ರಾಹುಲ್ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಹಲವು ಹೃದಯಾಘಾತದ ಯುವಜನತೆ ಹೃದಯಾಘಾತದಿಂದ ಮೃತಪಡ್ತಾ ಇರುವಂತಹ ಪ್ರಕರಣಗಳು ದಾಖಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಮತ್ತೊಂದು ಪ್ರಕರಣ, ಇದು ಚಿಕ್ಕಮಗಳೂರಿನಲ್ಲಿ ಸಂಭವಿಸಿದೆ. ಬೆಂಗಳೂರಿನವರು ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರು ಮೂಲದ ರಾಹುಲ್ ಚಿಕ್ಕಮಗಳೂರಿನಲ್ಲಿ ಹೋಮ್ ಸ್ಟೇನಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಎದೆನೋವು ಕಾಣಿಸ್ಕೊಂತು. 29 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ರಾಹುಲ್ ಶುಕ್ರವಾರ ಸ್ನೇಹಿತರ ಜೊತೆ ಚಿಕ್ಕಮಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಂಡು ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಅಂತ ಸ್ನೇಹಿತರು ಕರ್ಕೊಂಡು ಹೋಗ್ತಾರೆ. ಆದರೆ ಮಾರ್ಗ ಮಧ್ಯೆ ಅವರು ಮೃತಪಟ್ಟಿದ್ದಾರೆ. ದಿನೇ ದಿನೇ ಇಂತಹ ಪ್ರಕರಣಗಳು ಹೆಚ್ಚಳವಾಗ್ತಾ ಇರುವಂಥದ್ದು ಅಥವಾ ಹೆಚ್ಚು ದಾಖಲಾಗ್ತಾ ಇರುವಂಥದ್ದು ಜನರಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿದೆ. ಈ ಹಿಂದೆಯೂ ಹೃದಯಾಘಾತಕ್ಕೆ ಸಾವಾಗ್ತಾ ಇದ್ದಂಥ ಪ್ರಕರಣಗಳಿಗೇನು ಕಡಿಮೆ ಇಲ್ಲ. ಆದರೆ ಇತ್ತೀಚೆಗೆ ದಾಖಲಾಗ್ತಾ ಇರುವಂಥ ಪ್ರಕರಣದಲ್ಲಿ 30-35 ವರ್ಷಕ್ಕೆ ಒಳಗಿನ ಯುವಜನತೆ ಮೃತಪಡ್ತಾ ಇರುವಂಥದ್ದು ಕೊಂಚ ಕಳವಳಕಾರಿಯಾಗಿದೆ. ಜೊತೆಗೆ ಹೆಲ್ದಿಯಾಗಿದ್ರು, ಏನೂ ಸಮಸ್ಯೆ ಇರಲಿಲ್ಲ ಅನ್ನುವಂಥದ್ದನ್ನು ಹಲವರು ಹೇಳ್ತಾ ಇರ್ತಾರೆ. ಆದರೆ ಇದೆಲ್ಲದರ ಬಗ್ಗೆ ತನಿಖೆಗಳು ಕೂಡ ಆಗಬೇಕಾಗಿದೆ. ಈಗ ಈ ಹಿಂದೆ ಹಾಸನದಲ್ಲೂ ನಾವು ಗಮನಿಸಿದ್ವಿ, ಸರಣಿ ಹೃದಯಾಘಾತ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಅದಕ್ಕೆ ತನಿಖೆ ಮಾಡೋದಕ್ಕೆ ಸರ್ಕಾರ ಹೇಳ್ತು, ವರದಿ ಕೂಡ ಬಂತು. ಆ ವರದಿಯಲ್ಲಿ ಕೆಲವು ಪ್ರಕರಣ ಬಿಟ್ಟರೆ ಉಳಿದೆಲ್ಲವೂ ಕೂಡ ಬೇರೆಯ ಕಾರಣಗಳಿಗೆ ಸಾವಿಗೆ ಸಂಭವಿಸಿದಂಥದ್ದು ಕಂಡು ಬಂದಿದೆ.